ಗ್ರಾಹಕರೊಬ್ಬರು ಕೆನರಾ ಬ್ಯಾಂಕಿನ ಎಟಿಎಂ ಮೂಲಕ ಖಾತೆಗೆ ಹಣ ಜಮಾ ಮಾಡುತ್ತಿದ್ದಂತೆ ಯಂತ್ರದಲ್ಲಿಯೇ ಹಣ ಸಿಲುಕಿಕೊಂಡ ಘಟನೆ ಭಾನುವಾರ ಅಂಕೋಲಾ ಪಟ್ಟಣದಲ್ಲಿ ನಡೆದಿದೆ. ಅಂಕೋಲಾ ಪಟ್ಟಣದ ಮುಖ್ಯ ರಸ್ತೆಯಲ್ಲಿನ ಅರ್ಬನ್ ಬ್ಯಾಂಕ್ ಸಮೀಪದ ಕೆನರಾ ಬ್ಯಾಂಕ್ ಪ್ರಧಾನ ಶಾಖೆಯ ಪಕ್ಕದಲ್ಲಿನ ಕೆನರಾ ಬ್ಯಾಂಕ್ ಎಟಿಎಂ ಬೂತ್ನಲ್ಲಿ ಈ ಘಟನೆ ನಡೆದಿದೆ. ಗ್ರಾಹಕರೊಬ್ಬರು ಭಾನುವಾರ ಮುಂಜಾನೆ ಕೆನರಾ ಬ್ಯಾಂಕ್ ಎಟಿಎಂ ಕಾರ್ಡ್ ಮೂಲಕ ಹಣ ಜಮಾ ಮಾಡಲು ತೆರಳಿದ್ದರು. ಕಾರ್ಡ್ ಮೂಲಕ ಅಗತ್ಯ ಪ್ರಕ್ರಿಯೆ ಅನುಸಾರ ಜಮಾ ಮಾಡಲು 19,000 ರೂಪಾಯಿಗಳನ್ನು ಯಂತ್ರದೊಳಗೆ ಹಾಕಿದ್ದಾರೆ. ಈ ವೇಳೆ ಹಣ ಲೆಕ್ಕ ಹಾಕುವ ಶಬ್ದ ಕೇಳಿಸಿದ ನಂತರ ಯಂತ್ರ ಮುಚ್ಚಿಕೊಂಡು ಸ್ಥಗಿತವಾಗಿದೆ. ಎಷ್ಟು ಪ್ರಯತ್ನ ಮಾಡಿದ್ರೂ ಯಂತ್ರ ಸರಿಯಾಗಿಲ್ಲ. ಯಂತ್ರ ಏಕಾಏಕಿ ಮುಚ್ಚಿದ್ದರಿಂದ ಹಾಕಿದ ಹಣವು ಯಂತ್ರದೊಳಗೆ ಸಿಲುಕಿತು. ಅತ್ತ ಹಣವು ಹೊರಬರದೆ ಇತ್ತ ಖಾತೆಗೂ ಜಮೆಯಾಗದೆ ಗ್ರಾಹಕರು ಕಂಗಾಲಾಗಿ ಶಾಖೆಯ ಮ್ಯಾನೇಜರ್ಗೆ ಕರೆ ಮಾಡಿದ್ರು. ಸೋಮವಾರ ಬ್ಯಾಂಕ್ ಸಿಬ್ಬಂದಿ ಸರಿಪಡಿಸುವುದಾಗಿ ಮ್ಯಾನೇಜರ್ ತಿಳಿಸಿದ್ದಾರೆ. ತುರ್ತು ಸಂದರ್ಭದಲ್ಲಿ ಹಣ ಕಳಿಸುವುದಿದ್ರೆ ಏನು ಗತಿಯಾಗ್ತಿತ್ತು. ಎಟಿಎಂ ಬೂತ್ ಒಳಗೆ 3 ಯಂತ್ರಗಳಿವೆ. ಕನಿಷ್ಠ ಪಕ್ಷ ರಜೆ ಅವಧಿಯಲ್ಲಾದರೂ ಗ್ರಾಹಕರ ಅನುಕೂಲ ಮತ್ತು ಸುರಕ್ಷತೆಗೆ ಭದ್ರತಾ ಸಿಬ್ಬಂದಿ ಇಲ್ಲವೇ ಸಹಾಯಕ ಸಿಬ್ಬಂದಿಗಳು ಇರಬೇಕಿತ್ತು. ಕೆನರಾ ಬ್ಯಾಂಕ್ ಶಾಖೆಯ ಈ ಎಟಿಎಂ ಬೂತ್ ಕಾರ್ಯನಿರ್ವಹಿಸುವುದಕ್ಕಿಂತ ಔಟ್ ಆಫ್ ಸರ್ವಿಸ್ ಬೋರ್ಡ್ ಪ್ರದರ್ಶಿಸುವುದೇ ಹೆಚ್ಚಾಗಿದೆ. ಹಬ್ಬ ಮತ್ತು ರಜೆ ಇದ್ದಾಗ ಅನಿವಾರ್ಯ ಸಂದರ್ಭದಲ್ಲಿ ಹಣ ಇರುವುದಂತೂ ಇಲ್ಲಿ ಆಶ್ಚರ್ಯಕರ ಸಂಗತಿಯಾಗುತ್ತದೆ ಎಂದು ಉಳಿದ ಗ್ರಾಹಕರು ಗೊಣಗಿಕೊಂಡರು. ಪ್ರಜ್ಞಾವಂತ ಗ್ರಾಹಕರು ಟೋಲ್ ಫ್ರೀ ನಂಬರ್ ಇಲ್ಲವೇ ಬ್ಯಾಂಕ್ ಸಿಬ್ಬಂದಿಗೆ ಕರೆ ಮಾಡುತ್ತಾರೆ. ಹೆಚ್ಚಿನ ಜ್ಞಾನ ಇರದವರು ಹೀಗೆ ಹಣ ಕಳೆದುಕೊಂಡರೆ ಅದಕ್ಕೆ ಯಾರು ಜವಾಬ್ದಾರಿ? ಇನ್ನಾದರೂ ಕೆನರಾ ಬ್ಯಾಂಕ್ ವ್ಯವಸ್ಥಾಪಕರು ಮುತುವರ್ಜಿ ವಹಿಸಿ ಎಟಿಎಂ ಬೂತ್ ಬಲವರ್ಧನೆಗೆ ಕಾರ್ಯಪ್ರವೃತ್ತರಾಗಬೇಕಿದೆ. ಮಾರುತಿ ಹರಿಕಂತ್ರ, ನುಡಿಸಿರಿ ನ್ಯೂಸ್, ಅಂಕೋಲಾ.